ಯೇಸು ಸ್ವಾಮಿ ಬಳಿಗೆ ನಾವು ಬರ್ತಾ ಇದ್ದೇವೆ. ಯೇಸು ಸ್ವಾಮಿ ಬಳಿಗೆ ನಾವು ಬರ್ತಾ ಇರುವಾಗ ಯೇಸು ಸ್ವಾಮಿ ಹತ್ರ ನನಗೆ ಎಷ್ಟೇ ಕಷ್ಟ ಆದರೂ ಕೂಡ ನಾನು ಸರಿಯಾಗಿ ನಡ್ಕೊತೀನಿ ಎಂಬುದಾಗಿ ನಾವು ಡಿಸೈಡ್ ತಗೋಬೇಕು. ನಾವು ತೀರ್ಮಾನ ತಗೊಳ್ಬೇಕು. ನೀ ಎಲ್ಲೆಲ್ಲೋ ಕಷ್ಟ ಪಡ್ತಿ, ಆದ್ರೆ ನಿನಗೆ ಪ್ರಯೋಜನ ಆಗಲ್ಲ. ದೇವ್ರ ವಾಕ್ಯ ಏನಂತ ಹೇಳ್ತದ, ಪ್ರಸಂಗಿದಲ್ಲಿ ಏನಂತ ಹೇಳ್ತದ ಗೊತ್ತಾ? ವ್ಯರ್ಥವೇ ವ್ಯರ್ಥ, ಸಮಸ್ಯವು ವ್ಯರ್ಥ, ಮನುಷ್ಯರು ಪಡುವ ಪ್ರಯಾಸವೆಲ್ಲ ವ್ಯರ್ಥನ. ಆದ್ರೆ ಇನ್ನ ಅದೇ ಬೈಬಲ್ ಏನಂತ ಗೊತ್ತಂದ್ರ, ಕರ್ತನಿಗಾಗಿ ಶ್ರಮೆ ಪಡುವಂತ ಶ್ರಮೆ ಅದು ಎಂದಿಗೂ ವ್ಯರ್ಥ ಆಗಲ್ಲ ಅಂತ ಹೇಳ್ತದೆ. ಹಲ್ಲೆಲೂಯಾ. ಈ ಲೋಕದಲ್ಲಿ ನಾವು ಯಾರಿಗಾಗಿ ಏನೇ ಮಾಡಿದ್ರು ಕೂಡ ಎಲ್ಲಾ ವೇಸ್ಟ್ ಅದ. ಆದ್ರೆ ನೀನ್ ದೇವರಿಗಾಗಿ ನೀ ಏನ್ ಮಾಡ್ತೀಯೋ ಅದು ನಿನಗೆ ಆಶೀರ್ವಾದ. ನೀ ಅನೇಕ ಸರ್ತಿ ನೀ ಏನ್ ಆಲೋಚನೆ ಮಾಡ್ತೀವಿ ಗೊತ್ತದನ, ಮೊದಲು ನನ್ನ ಮಕ್ಕಳು, ಮೊದಲು ನನ್ನ ಗಂಡ, ಮೊದಲು ನನ್ನ ಹೆಂಡತಿ, ಮೊದಲು ನನ್ನ ಹೊಲ, ಮೊದಲು ನನ್ನ ಕೆಲಸ, ಮೊದಲು ನನ್ನ ಕುಟುಂಬ, ಮೊದಲು ಆಮೇಲೆ ದೇವ್ರು ನೋಡ್ಕೊಳ್ಳೋಣ. ಅಲ್ಲ, ಈ ಭಾವನೆ ನಮ್ಮಲ್ಲಿ ಇರಬಾರ್ದು. ಮೊದಲು ದೇವ್ರಿಗೆ ಸ್ಥಾನ ಕೊಡ್ಬೇಕು ನಾವು. ನೀ ಮೊದಲು ಅಗರ್ ನೀ ದೇವ್ರಿಗೆ ಸ್ಥಾನ ಕೊಟ್ಟೆಲ್ಲ, ನಿನ್ನ ಗಂಡ ನಿನಗೆ ಗೌರವ ಕೊಡ್ತಾನೆ, ನಿನ್ನ ಮಕ್ಕಳು ನಿನಗೆ ಗೌರವ ಕೊಡ್ತಾರೆ, ನಿನ್ನ ಕೆಲಸ ನಿನಗೆ ಅಭಿವೃದ್ಧಿ ಕೊಡ್ತದೆ, ನಿನ್ನ ಹೊಲ ನಿನಗೆ ಆಶೀರ್ವಾದವಾಗಿರ್ತದೆ. ನಾವೇನ್ ಮಾಡ್ತೇವೆ ಗೊತ್ತದ, ಮೊದಲು ನಾವು ಅವ್ರಿಗೆ ಕೊಡ್ಲಕ್ಕೆ ನಾವು ಶುರು ಮಾಡ್ತೇವೆ. ಗಂಡ ಹೆಂಡತಿ ಜಗಳಗಳು ಶುರು ಆಯ್ತವೆ, ಮಕ್ಕಳು ತಾಯಿ ತಂದೆ ಜಗಳಗಳು ಶುರು ಆಯ್ತವೆ, ಒಂದಕ್ಕೊಂದು ಹತ್ತಲ್ಲ. ಅವಾಗ ನಮ್ಮ ಜೀವಿತದ ಪಾಸ್ಟರ್ ಹತ್ರ ಬರ್ತೇವೆ. ಪಾಸ್ಟರೇ, ನೀವು ಪ್ರೇಯರ್ ಮಾಡ್ರಿ. ಏನ್ ಪ್ರೇಯರ್ ಮಾಡಬೇಕು? ನೀ ಅನ್ಕೊಳತ್ತಿದಿ, ನಾ ಹೆಚ್ಚು ಪ್ರೀತಿ ನನ್ನ ಮಕ್ಕಳಿಗೆ ಮಾಡಿದ್ರೆ ಅವ್ರು ನನಗೆ ಹೆಚ್ಚು ಪ್ರೀತಿ ಮಾಡ್ತಾರೆ ಅಂತ. ಸತ್ಯವಾಗ್ಲೂ ಮಾಡಲ್ಲ. ನಾನು ಹೆಚ್ಚು ಪ್ರೀತಿ ನನ್ನ ಗಂಡಗೆ ಮಾಡಿದ್ರೆ ನನ್ನ ಗಂಡ ಹೆಚ್ಚು ಪ್ರೀತಿ ಮಾಡ್ತಾರ, ಸತ್ಯವಾಗ್ಲೂ ಮಾಡಲ್ಲ. ಈ ಹೆಚ್ಚು ಪ್ರೀತಿ ಹೆಂಡತಿ ನನಗೆ ನಾ ಪ್ರೀತಿ ಮಾಡಿದ್ರೆ ಹೆಚ್ಚು ನನ್ನ ಪ್ರೀತಿ ಹೆಂಡತಿ ನಮ್ಗೆ ಪ್ರೀತಿ ಮಾಡ್ತಾನೆ, ಸತ್ಯವಾಗ್ಲೂ ಮಾಡಕ್ ಸಾಧ್ಯ ಇಲ್ಲ. ನೀ ಹೆಚ್ಚು ಯೇಸು ಸ್ವಾಮಿಗೆ ನೀ ಪ್ರೀತಿ ಮಾಡಿದಲ್ಲ, ನಿನ್ನ ಗಂಡ ನಿನಗೆ ಹೆಚ್ಚು ಪ್ರೀತಿ ಮಾಡ್ತಾನೆ. ಹೆಚ್ಚು ಪ್ರೀತಿ ನೀ ಯೇಸು ಸ್ವಾಮಿ ಮಾಡಿದಲ್ಲ, ನಿನ್ನ ಹೆಂಡತಿ ಹೆಚ್ಚು ಪ್ರೀತಿ ನಿನಗೆ ಮಾಡ್ತಾಳೆ. ಹೆಚ್ಚು ಪ್ರೀತಿ ನೀ ಯೇಸು ಸ್ವಾಮಿ ಮಾಡಿದಲ್ಲ, ಹೆಚ್ಚು ಪ್ರೀತಿ ನಿನ್ನ ಮಕ್ಕಳು ನಿನ್ನ ತಲೆನ ಎತ್ತುಕೊಂಡು ಓಡಾಡ್ತಾರೆ. ಸತ್ಯವೇದ ಬೈಬಲ್ ಹೇಳ್ತದೆ. ಇವತ್ತು ಜನ ಕನ್ಫ್ಯೂಸ್ ಅಲ್ಲಿ ಹರ. ಅದೇ ನಮ್ಮ ದೇವರು ಅನ್ನತ್ತೀನಿ, ಗಂಡ ಅಂತಾರೆ, ಹೆಂಡತಿ ಅಂತಾರೆ, ಮಕ್ಕಳು ಅಂತಾರೆ. ಅದೇ ನೋಡ್ರಿ, ಯೋಬ ಅಂತ ದೇವರ ಸೇವಕನ ಯೋಬ ಗ್ರಂಥದಲ್ಲಿ ಅವ ಹೆಚ್ಚು ಪ್ರೀತಿ ಯಾರಿಗೆ ಮಾಡ್ತಾನಂತಂದ್ರೆ ದೇವ್ರಿಗೆ ಮಾಡ್ತಾನೆ. ಅವ್ರ ಹೆಂಡತಿ ಬಂದು ಬೈತಾಳ, ಯಾರು ನೋಡಿದ್ರು ದೇವ್ರ ಅಂತ ಸಾಯ್ತಿ ಅಂತಂದ್ಬಿಟ್ಟು. ಆದ್ರೆ ಅವ ಏನ್ ಮಾಡ್ತಾನ, ಹೆಂಡತಿ ಪ್ರೀತಿನೇ ಮಾಡ್ತಾ ಇರ್ತಾನೆ. ಅತಿ ಹೆಚ್ಚು ಪ್ರೀತಿ ಮನೆಗೆ, ಅರಿವಿಗೆ, ಬಂಗಾರಕ್ಕೂ, ರೊಕ್ಕಕ್ಕೂ, ಮಕ್ಕಳಿಗೆ, ಗಂಡಿಗೆ ಮಾಡ್ತಾ ಇರ್ತಾನೆ. ಅತಿ ಹೆಚ್ಚು ಪ್ರೀತಿ ದೇವರಿಗೆ ಮಾಡಿದಿರ್ತಾನೆ. ಅವಾಗ ಅತಿ ಯಾರ ಪ್ರೀತಿನೂ ಸಿಗಲ್ಲ. ಆದ್ರೆ ಯೋಬ ಕೆಲವೊಂದು ವರ್ಷಗಳಾದ್ಮೇಲೆ ದೇವರು ಅವನು ಏನನ್ನ ಕಳ್ಕೊಂಡಿರ್ತಾನೋ ಅದನ್ನೆಲ್ಲ ಕೊಡ್ತಾನೆ. ನೀವು ಏನೇನ ಕಳ್ಕೊಂಡಿದ್ರಿ, ನಿಮ್ಮದು ಏನೇನು ಹಾಳಾಗ್ಯಾರ, ಅದು ಎಲ್ಲ ಕೂಡ ದೇವರು ನಿಮಗೆ ಕೊಡಲಾಕ ಶುರು ಮಾಡ್ತಾನೆ. ಹೆಚ್ಚಾಗಿ ಪ್ರೀತಿ ಮಾಡ್ಬೇಕು, ನಾವು ದೇವರಿಗೆ ಮಾಡ್ಬೇಕು. ज्यादा प्रेम यीशु मसीह को करना. अगर ज्यादा प्रेम